ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಫಲಿತಾಂಶ ವಿಭಿನ್ನ ರೀತಿಯಲ್ಲಿ ಫಲಿತಾಂಶಗಳನ್ನು ನೀಡಿದೆ. ಬಿ ಜೆ ಪಿಯ ಮಟ್ಟಿಗೆ ಹೇಳೋದಿದ್ದರೆ ಬಿ ಜೆ ಪಿ ಒಂದು ಸಂಘಟಿತ ಪಕ್ಷವಾಗಿ ಕರ್ನಾಟಕದಲ್ಲಂತೂ ಅದು ಕೆಲಸ ಮಾಡಿಲ್ಲ. ಏಕೆಂದರೆ ಇಲ್ಲಿ ಯಡಿಯೂರಪ್ಪ ಅವರ ಬಣ, ಸಿ ಟಿ ರವಿಯವರ ಬಣ ಅಥವಾ ಯತ್ನಾಳ್ ಅವರ ಬಣ, ಈ ಥರದಲ್ಲಿ ಬೇರೆ ಬೇರೆ ಬಣಗಳ ರಾಜಕೀಯದ ಮಧ್ಯೆ ಬಿ ಜೆ ಪಿ ಚುನಾವಣೆಯನ್ನು ಎದುರಿಸುವುದು ತುಂಬ ಅದಕ್ಕೆ ಕಷ್ಟ ಆಗಿತ್ತು. ಅದರ ಜೊತೆಗೆ ಕರ್ನಾಟಕದಲ್ಲಿ ಬಹುಮತದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ನಾಯಕತ್ವ, ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ, ಇದರ ಮುಂದೆ ಕಾಂಗ್ರೆಸ್ಸನ್ನು ಎದುರಿಸುವುದು ಅಷ್ಟೇನು ಸುಲಭದ ವಿಷಯ ಆಗಿರಲಿಲ್ಲ ಬಿ ಜೆ ಪಿಗೆ. ಜೊತೆಗೆ ನರೇಂದ್ರ ಮೋದಿಯವರ ಮ್ಯಾಜಿಕ್ ಕರ್ನಾಟಕದಲ್ಲಿ ಕಳೆದ 2019 ಚುನಾವಣೆಯಂತೆ ಈ ಬಾರಿ ಕೂಡ ಅದು ಫಲಿತಾಂಶ ನೀಡುತ್ತೆ ಅನ್ನುವಂಥ ಧೈರ್ಯ ಬಿ ಜೆ ಪಿಗೆ ಇರಲಿಲ್ಲ. ಇದರ ಮಧ್ಯೆಯಲ್ಲಿ ಇವೆಲ್ಲವನ್ನು ಎದುರಿಸಿಕೊಂಡು ಬಿ ಜೆ ಪಿ ಇಷ್ಟು ಮಟ್ಟಿಗೆ ಪ್ರಗತಿ ಸಾಧಿಸಿರುವುದು ಒಂದು ರೀತಿಯ ಸಾಧನೆ ಸರಿ. ಈ ಸಾಧನೆಗೆ ಮುಖ್ಯವಾಗಿ ಕಾರಣರಾಗಿರುವುದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು. 2019 ಸಂದರ್ಭದಲ್ಲಿ ಬಿ ಜೆ ಪಿ ಇದೇ ರೀತಿಯ ಸಂಘರ್ಷಗಳನ್ನು ಎದುರಿಸಿದ್ದ ವೇಳೆ ಅವರು ಬಿ ಜೆ ಪಿಯ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡರು. ಆಗ ಮೋದಿ ಮ್ಯಾಜಿಕ್ ಜೊತೆಗೆ ಯಡಿಯೂರಪ್ಪ ಅವರ ಮ್ಯಾಜಿಕ್ಕು ವರ್ಕಾಗಿ 28 ಕ್ಷೇತ್ರಗಳಲ್ಲಿ 25 ಕ್ಷೇತ್ರಗಳನ್ನು ಬಿ ಜೆ ಪಿ ತನ್ನದಾಗಿಸಿಕೊಂಡಿತು. ಈಗ ಅದೇ ಯಡಿಯೂರಪ್ಪ ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರು ಅಧ್ಯಕ್ಷರಾಗಿದ್ದಾರೆ. ಯಡಿಯೂರಪ್ಪ ಅವರೇ ಹಿನ್ನೆಲೆಯಲ್ಲಿ ಬಿ ಜೆ ಪಿಯನ್ನು ನಿಯಂತ್ರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಪಕ್ಷದ ಒಳಗಿನ ಬಣ ರಾಜಕೀಯದ ನಡುವೆ ಕೂಡ ಅವರು ಲಿಂಗಾಯತ ಮತವನ್ನು ಮುಖ್ಯವಾಗಿ ಅವರು ಬಿ ಜೆ ಪಿಯನ್ನು ಸೆಳೆಯಲಿಕ್ಕೆ ಕಾರಣರಾದರು ಅಂತ ಅನಿಸುತ್ತೆ. ಯಾಕೆಂದರೆ ಪ್ರಮುಖವಾಗಿ ಕಿತ್ತೂರು ಕರ್ನಾಟಕ ಭಾಗ ಮತ್ತು ಮಧ್ಯ ಕರ್ನಾಟಕ ಈ ಭಾಗಗಳಲ್ಲಿ ಲಿಂಗಾಯತರು ಬಿ ಜೆ ಪಿಗೆ ಒಲವು ತೋರಿಸಿದ್ದಾರೆ ಎನ್ನುವುದು ವೇದ್ಯ ಆಗುತ್ತದೆ. ಯಾಕೆಂದರೆ ಅಲ್ಲಿಯ ಫಲಿತಾಂಶಗಳನ್ನು ನೋಡಿದಾಗ ಈಗ ಅದರ ಜೊತೆಗೆ ಜೆ ಡಿ ಎಸ್ ಜೊತೆಗೆ ಅಲಯನ್ಸ್ ಅಂದರೆ ಮೈತ್ರಿ ಸಾಧಿಸಿರುವುದು ಕೂಡ ಬಿ ಜೆ ಪಿಗೆ ದಕ್ಷಿಣ ಕರ್ನಾಟಕದಲ್ಲಿ ತುಂಬ ಸಹಾಯ ಮಾಡಿದೆ. ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ ಜೆ ಡಿ ಎಸ್ನ ಬೆಂಬಲ ಮತ್ತು ಆ ಹಳೆ ಮೈಸೂರು ಭಾಗದ ಒಕ್ಕಲಿಗರ ಬೆಂಬಲ ಜೆ ಡಿ ಎಸ್ ಜೊತೆಗೆ ಬಿ ಜೆ ಪಿ ಕೂಡ ಹರಿದು ಬಂದಿರುವುದರಿಂದ ಇಲ್ಲಿ ಕೂಡ ಅವರಿಗೆ ಒಂದಷ್ಟು ಕ್ಷೇತ್ರಗಳನ್ನು ತನ್ನ ವಶ ಮಾಡಲಿಕ್ಕೆ ಅವಕಾಶ ಆಯಿತು. ಜೊತೆಗೆ ಬಿ ಜೆ ಪಿಗೆ ಚುನಾವಣಾ ಆರಂಭದಲ್ಲಿ ಒಂದು ರೀತಿ ಆತಂಕ ಇತ್ತು. ಯಾಕೆಂದರೆ ತುಂಬ ಕಡೆ ಘಟಾನುಘಟಿ ನಾಯಕರನ್ನು ಬದಲಾಯಿಸಿ ಬೇರೆ ಹೊಸ ಅಭ್ಯರ್ಥಿಗಳನ್ನು ಕ್ಷೇತ್ರಕ್ಕೆ ವಹಿಸಿದರು. ಪ್ರಮುಖವಾಗಿ ಮೈಸೂರು, ಮಂಗಳೂರು, ಉತ್ತರ ಕನ್ನಡ ಮತ್ತು ಬೆಂಗಳೂರು ಉತ್ತರ, ಇಲ್ಲೆಲ್ಲ ಪ್ರತಾಪ್ ಸಿಂಹ ಆಗಲಿ, ಮಾಜಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಾಗಲಿ, ಅಥವಾ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸದಸ್ಯೆಯಾಗಿದ್ದಂಥ ಮತ್ತು ಕೇಂದ್ರದ ಮಂತ್ರಿಯಾಗಿರುವಂಥ ಶೋಭಾ ಕರಂದ್ಲಾಜೆಯವರನ್ನಾಗಲಿ, ಹೀಗೆ ಹಲವರನ್ನು ಬದಲಿಸಿದರು ಮತ್ತು ಕೆಲವರಿಗೆ ಅವಕಾಶ ಇನ್ನೊಂದು ಕಡೆ ಕೊಟ್ಟರು. ಈ ಸಂದರ್ಭಗಳಲ್ಲಿ ಕೂಡ ಬಿ ಜೆ ಪಿಯ ಅಂತರದಿಂದ ಬಿ ಜೆ ಪಿ ಕಾರ್ಯಕರ್ತರದ್ದೇ ಪ್ರತಿರೋಧ ಇತ್ತು. ಇವೆಲ್ಲವನ್ನು ಮೀರಿಸಿ ವಿಜಯೇಂದ್ರ ಅವರು ಅಥವಾ ಯಡಿಯೂರಪ್ಪ ಅವರು ಪಕ್ಷವನ್ನು ಒಗ್ಗೂಡಿಸಿಕೊಂಡು ಈ ಮಟ್ಟಕ್ಕೆ ತಂದಿರುವುದು ಒಂದು ರೀತಿಯಲ್ಲಿ 25 ಕ್ಷೇತ್ರಗಳಿಂದ 8 ಕ್ಷೇತ್ರಗಳನ್ನು ಕಳೆದುಕೊಂಡು ಒಂದು ರೀತಿಯಲ್ಲಿ ಕಡಿಮೆ ಸಂಖ್ಯೆಗೆ ಬಂದರೂ ಕೂಡ ಈ ಎಲ್ಲ ಬಿ ಜೆ ಪಿಗೆ ತದ್ವಿರುದ್ಧವಾದಂಥ ವಾತಾವರಣ ಇದ್ದ ಸಂದರ್ಭದಲ್ಲಿ ಇಷ್ಟು ಮಟ್ಟಿಗೆ ಪಕ್ಷವನ್ನು ಗಟ್ಟಿ ಮಾಡಿರುವುದು ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಸಹಾಯ ಆಯಿತು ಅಂತ ಹೇಳ್ಬೋದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.